ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಮೊದಲಿಗೆ ಹೇಳ್ತೀನಿ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯವರು ಹಣಕ್ಕೆ ಡೀಲ್ ಆಗಿದ್ದಾರೆ. ಇದನ್ನು ಬಿಜೆಪಿಯವರೇ ಸ್ಪಷ್ಟನೆಯನ್ನು ಪಡಿಸಿದ್ದು ದೆಹಲಿಗೂ ಕೂಡ ವರದಿ ತಲುಪಿದೆ. ಆದರೆ ಅಡ್ಡ ಮತದಾನ ಹಾಕಿದವರನ್ನು ಹುಡುಕೋದಿಕ್ಕಾಗಿ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸೋದಕ್ಕೆ ವಿಜೇಂದ್ರ ಅವರು ಮುಂದಾದರೆ ಹಿರಿಯರಿಂದ ವಿರೋಧವೂ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ಚರ್ಚೆಗೆ HDK ಸವಾಲು ಹಾಕಿದ್ರು. ಈ ಸವಾಲನ್ನು DK ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. ಹಾಗಾದರೆ ಬಿಡದಿ ರೈತರ ಮುಂದೆಯೇ ಈ ಚರ್ಚೆ ನಡೀಲಿ ಅಂತೇಳಿ ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಕೊಟ್ಟಿದ್ದಾರೆ. ಇನ್ನು ನೀಟ್ ಮರುಪರೀಕ್ಷೆ ಯಶಸ್ವಿಯಾಗಿ ನಡೀತು ಅಂತ ಖುಷಿ ಪಡಬೇಕಾ ಅಥವಾ ಎಕ್ಸಾಮ್ನಿಂದ ನೂರಾರು ಮಕ್ಕಳು ವಂಚಿತರಾದರು ಅಂತ ದುಃಖ ಪಡಬೇಕಾಗುತ್ತಿಲ್ಲ. ನೀಟ್ ಎಕ್ಸಾಮ್ ಮಿಸ್ ಮಾಡಿಕೊಳ್ಳುವ ವಿಚಾರದಲ್ಲಿ, ವಿದ್ಯಾರ್ಥಿಗಳಿಗೆ ಮಿಸ್ ಆಗಿರೋ ವಿಚಾರದಲ್ಲೂ ಕೂಡ ರಾಜಕೀಯದ ಕೆಸರೆರಚಾಟ ನಡೀತಾ ಇದೆ. ಉತ್ತರ ಪ್ರದೇಶದ ಲಕ್ನೋದಲ್ಲಿ 15 ವಿದ್ಯಾರ್ಥಿಗಳು ಸಜೀವ ದಹನವಾಗಿದ್ದಾರೆ. ಕೋಚಿಂಗ್ ಸೆಂಟರ್ನಲ್ಲಿ ಈ ಭೀಕರ ಘಟನೆ ನಡೆದಿದೆ. ಮೃತರಿಗೆ ಪರಿಹಾರ ಘೋಷಿಸಿರುವ CM ಯೋಗಿ ತನಿಖೆಗೆ ತಂಡ ರಚಿಸಿದ್ದಾರೆ. ಇನ್ನು ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ನಿಲ್ತಾ ಇಲ್ಲ. ಹಾರ್ಮುಜ್ ಜಲಮಾರ್ಗ ಕ್ಲೋಸ್ ಆಗಿದೆ. ತೈಲ ಸಮಸ್ಯೆ ತಲೆದೂರಿದೆ. ಇದರ ಮಧ್ಯೆನೇ ಕತಾರ್ ಅನಿಲ ಸ್ಥಾವರ ಸ್ಫೋಟವಾಗಿ 15 ಜನ ಭಾರತೀಯರು ಸಾವಿಗೀಡಾಗಿದ್ದಾರೆ. ಎಲ್ಲ ಸುದ್ದಿಗಳನ್ನು ಈಗ ವಿವರವಾಗಿ ನೋಡ್ತಾ ಹೋಗೋಣ. ಅಡ್ಡ ಮತದಾನ ಮಾಡಿದವರನ್ನ ಪತ್ತೆ ಹಚ್ಚೋದಕ್ಕೆ ಇದುವರೆಗೂ ಬಿಜೆಪಿಯವರ ಕೈಯಲ್ಲಿ ಆಗಲಿಲ್ಲ. ಬಿಜೆಪಿಯ ಎಲ್ಲ ಶಾಸಕರ ಮೇಲೂ ಕೂಡ ಅಡ್ಡ ಮತದಾನದ ಅನುಮಾನ ಈಗಾಗಲೇ ಸೃಷ್ಟಿಯಾಗಿರುವಂಥದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರ ಮಾತಿನಲ್ಲೇ ಗೊತ್ತಾಗ್ತಾ ಇದೆ. ಹೀಗಾಗಿ ಧರ್ಮಸ್ಥಳದಲ್ಲೇ ಬಿಜೆಪಿಯ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಿ ಅಲ್ಲಿಯೇ ಆಣೆ ಮಾಡೋಣ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಿನ್ನೆ ತೀರ್ಮಾನವನ್ನು ಕೈಗೊಂಡಿದ್ರು. ಚುನಾವಣೆಯಲ್ಲಿ ಭಾಜಪದಿಂದನೂ ಕೂಡ 4 ಅಡ್ಡ ಮತದಾನಗಳು ಆಗಿದ್ದಾವೆ. ನಮ್ಮ ಭಾಜಪದ 63 ಶಾಸಕರ ಮೇಲೂ ಕೂಡ ಒಂದು ರೀತಿಯ ಅನುಮಾನ ಹುಟ್ಟಾಕುವಂಥ ಕೆಲಸ ಇದರಿಂದ ಆಗಿದೆ. ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬರಬೇಕು, ನಾವು ಶಾಸಕಾಂಗ ಪಕ್ಷ ಸಭೆ ಆಗಬೇಕು, ಅಲ್ಲಿ ಸತ್ಯದ ಬಗ್ಗೆ ಗೊತ್ತಾಗಬೇಕು, ಆ ಶ್ರೀ ಕ್ಷೇತ್ರದಲ್ಲಿ ತೀರ್ಮಾನ ಆಗಬೇಕು. ಇದು ನಾನಂತೂ ನಿರ್ಧಾರ ಮಾಡಿದ್ದೇನೆ. ಹೀಗೆ ವಿಜೇಂದ್ರ ಅವರು ನಿರ್ಧಾರ ಮಾಡಿದರು. ಧರ್ಮಸ್ಥಳದಲ್ಲಿಯೇ ಸಭೆ ಮಾಡೋಣ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ ಮೇಲೆ ಅವರ ಪಕ್ಷದಲ್ಲಿ ಅದಕ್ಕೆ ವಿರೋಧ ವ್ಯಕ್ತವಾಗಿದೆ. ಅದನ್ನು ನೇರವಾಗಿ ಹೇಳಿದ್ರು ಕೂಡ ಸಲಹೆಗಳ ರೂಪದಲ್ಲಿ ಹೇಳಿದ್ದಾರೆ. ಶಾಸಕರಿಂದ ಆಗಿರುವ ವಿಶ್ವಾಸ ದ್ರೋಹಕ್ಕೆ ದೇವರನ್ನು ಎಳೆದು ತರುವುದು ತಪ್ಪು ಅಂತ ಪ್ರಹ್ಲಾದ್ ಜೋಶಿಯವರು ಸೇರಿದಂತೆ ಅನೇಕ ನಾಯಕರುಗಳು ಇದರ ವಿಚಾರದಲ್ಲಿ ತಮ್ಮದೇ ಆದಂಥ ಆಕ್ಷೇಪವನ್ನು ವ್ಯಕ್ತಪಡಿಸಿ ಯಾವುದೇ ಕಾರಣಕ್ಕೂ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣವನ್ನು ಕೈ ಬಿಡಬೇಕು ಅನ್ನುವಂತಹ ಸಲಹೆಯನ್ನು ಕೊಟ್ಟರು. ಧರ್ಮಸ್ಥಳ ಅತ್ಯಂತ ಪವಿತ್ರ ಕ್ಷೇತ್ರವಾದ್ದರಿಂದ ನಮ್ಮ ಇದರಲ್ಲಿ ಧರ್ಮಸ್ಥಳವನ್ನು ಎಳೆಯೋದು ಬೇಡ. ನಾವು ಅದನ್ನು ಫೈಂಡ್ ಔಟ್ ಮಾಡಿ ಪತ್ತೆ ಹಚ್ಚಿ ಇವತ್ತಿಲ್ಲ ನಾಳೆ ಪತ್ತೆ ಹಚ್ಚೋದು 10 ದಿವಸದಾಗ ಗೊತ್ತಾಗತ್ತೆ. ಅದಕ್ಕೆ ಇದನ್ನು ನೀವು ಕೈ ಬಿಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ದಯವಿಟ್ಟು ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ, ಅದು ನಮ್ಮ ಪವಿತ್ರ ಕ್ಷೇತ್ರ ಅಂತೇಳಿ ಪರಿಗಣನೆ ಮಾಡಿದಂದು. ಅದರಲ್ಲಿ ತಗೊಂಡೋಗಿ ರಾಜಕಾರಣ, ನಮ್ಮ ಈ ಕೊಳಕು ರಾಜಕಾರಣವನ್ನು ಧರ್ಮಸ್ಥಳದ ಆ ಪುಣ್ಯಭೂಮಿಯ ಮೆಟ್ಟಲಿನಲ್ಲಿಟ್ಟು ನಮಗೆ ರಿಲೀಫ್ ಕೊಡಿ ಅಂತ ಹೇಳೋದರಲ್ಲಿ ಅರ್ಥ ಇಲ್ಲ. ಅದು ಹಂಗೆ ಆಗಲೂಬಾರ್ದು. ಈ ರೀತಿ ರಾಜಕಾರಣ ಅಲ್ಲಿ ಆಗ್ತದೆ ಅಂತ ಹೇಳುವಂಥದ್ದು ಆಗಲಿಕ್ಕೆ ಸರಿಯಲ್ಲ. ನೀವು ದಯವಿಟ್ಟು ಇದನ್ನು ಪುನರ್ ಪರಿಶೀಲಿಸಿ. ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆಯೋ ಇದನ್ನ ಸರಿಯೋ ತಪ್ಪ ಅನ್ನೋಂಥ ಒಂದು ಅಧ್ಯಯನ ಮಾಡಿರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತೊಗೊಂಡೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕುವಂಥ ಟೈಮಲ್ಲಿ ಮೋಸ ಮಾಡಿದಾರೋ ಅವರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಶಾಸಕಾಂಗ ಸಭೆಯನ್ನು ಧರ್ಮಸ್ಥಳದಲ್ಲಿ ಕರೆದು ಆ ದೇವರ ಮುಂದೆ ಪ್ರಮಾಣ ಮಾಡಲಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೆಲವು ಹಿರಿಯ ಸದಸ್ಯರು ಅದು ಗೌರವ ತರ್ತಕ್ಕಂಥದ್ದಲ್ಲ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ಒಂದು ರೀತಿಯಾದಂಥ ಗೌರವವನ್ನು ಕಳೆದಾಗ ಆಗತ್ತೆ ಅಂತಕ್ಕಂಥ ಅಭಿಪ್ರಾಯ ಕೂಡ ಬಂದಿದೆ. ಅದೇನೇ ಆಗಲಿ, ಒಟ್ಟಾರೆ ಅಡ್ಡ ಮತದಾನ ಮಾಡಿರ್ತಕ್ಕಂಥವ್ರಿಗೆ ಶಿಕ್ಷೆ ಆಗಬೇಕು. ಈಗಾಗಲೇ ಅವ್ರಿಗೆ ಶಿಕ್ಷೆ ಆಗಿದೆ. ಇನ್ನು ಆಣೆ ಪ್ರಮಾಣ ವಿಷಯಕ್ಕೆ ಬಿಜೆಪಿಯಲ್ಲೇ ಪರ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಧರ್ಮಸ್ಥಳದಲ್ಲಿ ಸಭೆ ಮಾಡೋ ನಿರ್ಧಾರವನ್ನು ವಿಜೇಂದ್ರ ಅವರು ಕೈಬಿಟ್ಟಿದ್ದಾರೆ. ಆದರೆ ಈಗಾಗಲೇ ವಿಜೇಂದ್ರ ಹಾಗೂ ಅಶೋಕ್ ಅವರಿಗೆ ಅಡ್ಡ ಮತದಾನದ ಬಗ್ಗೆ ಸುಳಿವು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರಂತೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು. ಆದರೆ ಅವರ ಸಂಪರ್ಕಕ್ಕೆ ಈ ನಾಯಕರುಗಳು ಸಿಗಲಿಲ್ಲ ಅನ್ನುವಂಥದ್ದು ಸದಾನಂದ ಗೌಡರ ಮಾತಿನಿಂದಲೇ ಗೊತ್ತಾಗಿದೆ. ನಿಮ್ಮ ಐಷಾರಾಮಿ ಒಂದು ಟವರ್ ಇದೆ ಪ್ರೆಸ್ಟೀಜ್ ಟವರಲ್ಲಿ, ಯಾರೋ BJP ಒಂದಷ್ಟು ಜನ, ಬೇರೆ ಒಂದಷ್ಟು ಜನ ವಿಧಾನ ಪರಿಷತ್ನ ಚುನಾವಣೆ ಚರ್ಚೆ ಮಾಡಲಿಕ್ಕೆ ಅಲ್ಲಿ ಸೇರಿದ್ದಾರೆ ಅಂತೇಳುವಂಥ ಮಾಹಿತಿ ನನಗೆ ಬಂದಿದೆ. ನಾನು ಅಧ್ಯಕ್ಷರಿಗೆ
ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ನನ್ನ ಫೋನಿಂದ ಟ್ರೈ ಮಾಡಿದೆ. ಅವರು ಲಭ್ಯ ಆಗಲಿಲ್ಲ. ನನಗೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿದ್ದಂತೂ ಗೊತ್ತಿಲ್ಲ, ಲಭ್ಯ ಆಗಲಿಲ್ಲ. ಅದನ್ನು ಬಿಟ್ಟೆ. ಆದರೆ ನನ್ನ ಮನಸ್ಸು ತಡಿಲಿಲ್ಲ. ಪಕ್ಷದ ಪ್ರಮುಖರಿಗೆ ಹೇಳೋಣ ಅಂಥೇಳಿ ನಮ್ಮ ಒಬ್ಬ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಅವರಿಗೆ ಅಧ್ಯಕ್ಷರಷ್ಟೇ ಜವಾಬ್ದಾರಿ ಇದೆ, ವಿರೋಧ ಪಕ್ಷ ನಾಯಕರಷ್ಟೇ ಜವಾಬ್ದಾರಿ ಇದೆ. ಅವರಿಗೆ ನಾನು ಇದನ್ನು ಹೇಳುವಂಥದ್ದು ಮಾಡಿದ್ದು ನೋಡಿ, ಈ ರೀತಿ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಸದಾನಂದ ಗೌಡರಿಗೆ ಮೊದಲು ಮಾಹಿತಿ ಇತ್ತು. ಸದಾನಂದ ಗೌಡರ ಪ್ರಕಾರ ವಿಧಾನ ಪರಿಷತ್ ಚುನಾವಣೆಗೆ ಮೊದಲೇ ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಂಥ ಡೀಲಿಂಗ್ ಆಗ್ತಾ ಇತ್ತು. ಇದು ಬಿಜೆಪಿಯವರ ಗಮನಕ್ಕೆ ಬಂದಿದೆ. ಅಂದರೆ ಸದಾನಂದ ಗೌಡರ ಗಮನಕ್ಕೆ ಇದು ಬಂದಿದೆ ಅಂತ ಹೇಳಿದರೆ ಅದು ಪ್ರತಿಪಕ್ಷ ನಾಯಕರ ಗಮನಕ್ಕೂ ಕೂಡ ಬಂದಿರಬೇಕಾಗಿತ್ತು. ಯಾಕೆಂದರೆ ಪ್ರತಿಪಕ್ಷ ನಾಯಕರು ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವ್ರು, ಪಕ್ಷದ ಪ್ರಮುಖ ಸ್ಥಾನದಲ್ಲಿರುವಂಥವ್ರು, ಅವ್ರಿಗೆ ಸದಾನಂದ ಗೌಡರಿಗಿಂತ ವೇಗವಾಗಿ ಸಿಗಬೇಕಾಗಿತ್ತು. ಅವ್ರಿಗೆ ಸಿಕ್ಕಿಲ್ಲ, ಆದರೆ ಸದಾನಂದ ಗೌಡರಿಗೆ ಸಿಕ್ಕಿದೆ. ಹಾಗಿದ್ರೂ ಸದಾನಂದ ಗೌಡರು ಈ ವಿಚಾರವನ್ನು ಪಕ್ಷದ ಪ್ರಧಾನ ಕಾರ್ಯದರ್ಶಿಗೆ ಹೇಳಿದರೂ ಕೂಡ ಅದರ ಬಗ್ಗೆ ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ, ಅದನ್ನು ಹುಡುಕೋ ಕೆಲಸವನ್ನು ಕೂಡ ಮಾಡಿಲ್ಲ. ಈಗ ದೆಹಲಿ ನಾಯಕರು ವರದಿ ಕೇಳಿದ ಮೇಲೆ ಹೌದು ಅನ್ನುವಂತಹ ಮಾತುಗಳನ್ನು ಆರ್ ಅಶೋಕ್ ಅವರು ಕೂಡ ಹೇಳ್ತಾ ಇದ್ದಾರೆ. ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡ್ತೀವಿ. ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ಬರು, ಆದರೆ ಗೆದ್ದಿದ್ದರೂ ಕೂಡ ಕ್ರಾಸ್ ಮತದಾನ ಆಗಿರುವಂಥದ್ದು ಬಿ ಜೆ ಪಿಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂಥ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಈಗಾಗಲೇ ಸಮಿತಿ ನೇಮಕ ಮಾಡಿದಿರಿ, ಅವರು ರಿಪೋರ್ಟ್ ಕೊಡ್ತಾರೆ, ಇವತ್ತು ಅಥವಾ ನಾಳೆಯಲ್ಲಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ಡೌಟ್ಸ್ ಇದೆ, ಆದರೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನು ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ದುಡ್ಡು ತಿಂದುಬಿಟ್ಟು ಚೆಂದಾಗಿ ಚೆಂದ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿಗೆ ಮಾಡ್ತೀರಿ. ಅವ್ರ ಅಭಿವೃದ್ಧಿ, ಅವ್ರ ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ಕೆ ಮಾಡಿರೋ ಅಷ್ಟೇ. ಅದು ಇನ್ನೇನು ಏರಿಯಾ ಅಭಿವೃದ್ಧಿ ಮಾಡೋಕ್ಕಲ್ಲ, ಅವ್ರ ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಹೀಗೆ ಬಿಜೆಪಿಯಿಂದ ಎಷ್ಟು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಈಗ ಸತ್ಯಶೋಧನಾ ಸಮಿತಿ ವರದಿಯನ್ನು ತಗೊಂಡಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ಆರ್ ಅಶೋಕ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಅವರಿಗೂ ಕೂಡ ವರದಿಯನ್ನು ತಲುಪಿಸಲಾಗಿದೆ. ಇನ್ನೊಂದು ಕಡೆ JDS ಶಾಸಕರು ಅಭಿವೃದ್ಧಿಗೆ ಹಣ ಕೊಡ್ತೀವಿ ಅಂದಿದ್ದಕ್ಕೆ ಅಡ್ಡ ಮತದಾನ ಮಾಡಿದ್ರು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ಮುಗಿದೋಗಿರೋ ಅಧ್ಯಾಯ. ಯಾಕೆಂದರೆ ಈ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲಿ ನೋಡಿ, ಈಗ ನಮ್ಮ ಪಕ್ಷದ ಒಂದು ಕ್ರಾಸ್ ವೋಟಿಂಗ್ ಏನಿದೆ, ಮಾರನೇ ದಿವಸಲೇ ನನ್ನ ಪಕ್ಷದ 17 ಶಾಸಕರಿಗೂ ಬರಲಿಕ್ಕೆ ಹೇಳಿದೆ. ಇವರು ನಮ್ಮ ಈಗಿನ ಮುಖ್ಯಮಂತ್ರಿಗಳು ಭಾಳ ಧಾರಾಳವಾಗಿದ್ದಾರೆ. ಅವ್ರು ಹೇಳಿದ್ದಾರೆ ಕೆಲವರಿಗೆಲ್ಲ, ನಿಮ್ಮ ಕ್ಷೇತ್ರಗಳಿಗೆ ಎಲ್ಲ ಅಭಿವೃದ್ಧಿಗೆ 50 ಕೋಟಿ ಬೇಕು, 100 ಕೋಟಿ ಬೇಕು, ತಕ್ಷಣ ಕೊಡ್ತೀನಿ ಅಂತ ಏನು ಹೇಳಿದ್ದಾರೆ. ಇನ್ನು ಬಿಡದಿರಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಹಗ್ಗಜಗ್ಗಾಟ ದಿನೇ ದಿನೇ ಜೋರಾಗ್ತಾ ಇದೆ. ಪರ ವಿರೋಧ ಚರ್ಚೆಗಳ ಮಧ್ಯೆ ಸರ್ಕಾರ ಟೌನ್ಶಿಪ್ಗೆ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಜೊತೆಗೆ ಸಚಿವ ಕುಮಾರಸ್ವಾಮಿ ಹಾಗೂ ಸಿಎಂ DK ಶಿವಕುಮಾರ್ ನಡುವೆ ವಾಗ್ಸಮರ ಅಷ್ಟೇ ತೀವ್ರವಾಗಿ ಸಾಗ್ತಾ ಇದೆ. ಬಿಡದಿರಿ ಟೌನ್ಶಿಪ್ ಕುಮಾರಸ್ವಾಮಿಯವರ ಕೂಸು, ಅವರೇ ಈ ಯೋಜನೆಯನ್ನು ರೆಡಿ ಮಾಡಿದ್ದು, ನಾವು ನಿಂತೋಗಿದ್ದ ಕೆಲಸವನ್ನು ಶುರು ಮಾಡಿದ್ದೀವಿ ಅಷ್ಟೇ ಅಂತೇಳಿ ಸಿಎಂ DK ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ. ಇಡೀ ಯೋಜನೆಯ ಕ್ರೆಡಿಟನ್ನು ಕುಮಾರಸ್ವಾಮಿ ಅವರಿಗೆ ಕೊಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು CM ಆಗಿದ್ದಾಗ ಯಾವ್ಯಾವ ವರ್ಷ, ಯಾವ್ಯಾವ ತಿಂಗಳಲ್ಲಿ ಏನೆಲ್ಲ ನಿರ್ಧಾರಗಳಾಗಿದ್ವು ಅನ್ನುವಂತಹ ಅಂಕಿಅಂಶಗಳನ್ನು ಕೂಡ ಕಾಂಗ್ರೆಸ್ ಅವರು ಕೊಟ್ಟಿದ್ರು. ಇವತ್ತು ಇದೆಲ್ಲದಕ್ಕೂ ಕೂಡ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ಟೌನ್ಶಿಪ್ಗೆ ಅನುಮತಿ ಕೊಟ್ಟಿದ್ದು ನಾನೇ, ರೈತರು ವಿರೋಧಿಸಿದ ಕಾರಣಕ್ಕಾಗಿ ಅವತ್ತು ಯೋಜನೆಯನ್ನು ಕೈಬಿಟ್ಟಿದ್ದು ನಾನೇ ಅನ್ನೋದನ್ನು ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆಗ ಈ ಯೋಜನೆಯನ್ನು ವಿರೋಧ ಮಾಡಿ ಸಿದ್ದರಾಮಯ್ಯನವರು ಸೇರಿದಂತೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ, ಧರ್ಮಸಿಂಗ್ ಅವರು ಸೇರಿದಂತೆ ಎಲ್ಲ ನಾಯಕರುಗಳು ಕೂಡ ಮಾತನಾಡಿದರು. ಆಗ ಹಾಗೆ ಮಾತನಾಡಿದಂಥ ನಾಯಕರು ಈಗ ಉತ್ತರ ಕೊಡಲಿ ಅಂತೇಳಿ ಸವಾಲಿಸಿದ್ದಾರೆ. 2007ರಲ್ಲಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಮಾಡಿದಂತಹ ಭಾಷಣಗಳನ್ನು ಕೂಡ ಇವತ್ತು ಓದಿ ಹೇಳಿದ್ದಾರೆ ಕುಮಾರಸ್ವಾಮಿ. ಜೂನ್ 11, 2007 ಇದು ನಾನು ಹೇಳ್ತಾ ಇದ್ದು ಕೊನೆ ಅಂಥದ್ದು. ಅದು ನಾನು ಮಾಡಿರ್ತಕ್ಕಂಥ ನಿರ್ಧಾರ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ರೆಡ್ ಝೋನ್ ಅದರ ಅರ್ಥ ಏನು? ಕುಮಾರಸ್ವಾಮಿ ರೆಡ್ ಝೋನ್ ಯಾಕೆ ಕೈ ಬಿಡಲಿಲ್ಲ? ಆ CDP ಪ್ಲ್ಯಾನ್ ಏನು ರೆಡಿ ಮಾಡಿದ್ರು ಅದರ ಆಧಾರದ ಮೇಲೆ ಕೆಲವು ಭಾಗ ಗ್ರೀನ್ ಝೋನು, ರೆಡ್ ಝೋನು, ಯಾವುದೋ ಕೆಲವೆಲ್ಲ ಅದು ಆ ಒಂದು ಗೈಡ್ಲೈನ್ಸಲ್ಲಿ ಬರ್ತಕ್ಕಂಥದ್ದು. ಈಗ CDP ಮಾಡಿದ್ದು ಇದನ್ನು ರೆಡ್ ಝೋನ್ ಮಾಡಿದ್ರಿಂದ ಏನು ಅಪರಾಧ ಮಾಡಿದ್ದೀನಿ ನಾನು?
ಇಷ್ಟಕ್ಕೆ ಕುಮಾರಸ್ವಾಮಿ ಅವರು ಸುಮ್ಮನಾಗಲಿಲ್ಲ. ಬಿಜೆಪಿ ಅವಧಿಯ ಡಿನೋಟಿಫಿಕೇಷನ್ನಿಂದ ಹಿಡಿದು ಸಿದ್ದರಾಮಯ್ಯನವರ ಅವಧಿಯಲ್ಲಾದ ರೀಡುವರೆಗೆ ಎಲ್ಲವನ್ನು ಕೂಡ ಪ್ರಸ್ತಾಪಿಸಿ ಪ್ರಾಜೆಕ್ಟ್ ಕೈ ಬಿಡಿ ಅಂತ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಡಿನೋಟಿಫಿಕೇಶನ್ ಮಾಡೋದೇನಿದೆ, ನೀವು ಮಾಡ್ಕೊಂಡಿರೋದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ಟರೆ ಮುಗಿದೋಯ್ತು. ಬೆಂಗಳೂರು ನಗರನೇ ನಿಮ್ಮ ಯೋಗ್ಯತೆ ಸರಿಪಡಿಸ್ಕೊಳ್ಳೋಕ್ಕಾಗಿಲ್ಲ. ಇನ್ನು ಅಲ್ಲೆಲ್ಲೋ ಭಾಳ ದೊಡ್ಡ ದೊಡ್ಡ ರಸ್ತೆಗಳು ಮಾಡ್ತಾರಂತೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರಂತೆ. ಮೊದಲು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ. ಸಿದ್ದರಾಮಯ್ಯನವರು ಈಗ ರೀಡು ಮಾಡಿ 500 ಎಕರೆ ಅರ್ಕಾವತಿ ಲೇಔಟಲ್ಲಿ ಡಿನೋಟಿಫಿಕೇಶನ್ ಮಾಡೋದಲ್ಲ, ಏನು ಜೈಲು ಹೋದ್ರ ಕಳಿಸಿದ್ದೀರಾ? ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮಾತಿಗೆ ಸಿಎಂ ಡಿ ಕೆ ಶಿವಕುಮಾರ್ ಇವತ್ತು ಉತ್ತರ ಕೊಡಲಿಲ್ಲ. ಆದರೆ ಅನುಭವಿ ರಾಜಕಾರಣಿಗಳಿಂದ ಉತ್ತರ ಕೊಡಿಸೋಣ ಅಂತ ಹೇಳಿದರು. ಇದಕ್ಕೆ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಉತ್ತರ, ನಾನು ಎಲ್ಲದಕ್ಕೂ ರೆಡಿ ಇದ್ದೀನಿ ಅನ್ನುವಂಥದ್ರ ಮೂಲಕವಾಗಿ ಚರ್ಚೆಗೆ ಪಂಥಾಹ್ವಾನವನ್ನು ಕೊಟ್ಟರು. ನಾನೇನು ಮಾತಾಡೋದಿಲ್ಲ, ಕರ್ಲಕ್ಕೆ ಬರಲಿಲ್ಲ, ಅಸೆಂಬ್ಲಿ ಇದೆ, ಅನುಭವಿ ರಾಜಕಾರಣಿಗಳ ಹತ್ರ ಮಾತಾಡಿಸ್ಲಿ, ಉತ್ತರ ಕೊಡೋಣ. ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ನಾನು ಎಂದೂ ಸಹ ಜನವಿರೋಧಿ ನೀತಿ ಮಾಡ್ತಕ್ಕಂಥದ್ದಕ್ಕೆ ನನ್ನ ಸರ್ಕಾರದಲ್ಲಿ ನಾನು ಆಸ್ಪದ ಕೊಟ್ಟಿಲ್ಲ. ಈಗ ನಮ್ಮ ಮೇಲೇನು ಚಾರ್ಜ್ ಮಾಡ್ತಾ ಇದ್ದೀರಿ, ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾದ ಕಾಲ ಬರುತ್ತೆ, ಭಾಳ ದೂರ ಇಲ್ಲ, ತಿಳ್ಕೊಂಡಿದ್ದೀರಿ. ಇಷ್ಟಕ್ಕೆ ಶಿವಕುಮಾರ್ ಹಾಗೂ ಕುಮಾರಸ್ವಾಮಿ ಅವರ ಸಮರ ಮುಗ್ದಿಲ್ಲ. ಟೌನ್ಶಿಪ್ ವಿಷಯದಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ ಅಂತೇಳಿ ಕುಮಾರಸ್ವಾಮಿ ಅವರು ಕೊಟ್ಟಂತಹ ಆಹ್ವಾನವನ್ನು ಡಿ ಕೆ ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. ಅವರೊಂದು ಪತ್ರವನ್ನು ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಬರೆದಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ, ನೀವು ನನ್ನ ಕಚೇರಿಗೆ ಬನ್ನಿ, ನಿಮ್ಮ ಜೊತೆಗೆ 5 ಜನರನ್ನ ಕರ್ಕೊಂಡು ಬನ್ನಿ ಅಂತೇಳಿ. ಕುಮಾರಸ್ವಾಮಿ ಅವರು ಕೂಡ ಈಗ ಚರ್ಚೆಗೆ ರೆಡಿ ಅಂತೇಳಿ ಹೇಳಿದ್ದಾರೆ. ಅವರು ಕೂಡ ಇಮ್ಮಿಡಿಯೇಟ್ ಆಗಿ, ಏನು ಭಾಳ ಫಾಸ್ಟು ಮಿಂಚಿನ ವೇಗ ಇದೆಯಲ್ಲ, ಆ ಮಿಂಚಿನ ವೇಗದಲ್ಲಿ ಇಬ್ಬರ ನಡುವೆ ಪತ್ರಗಳು ಇವಾಗ ಹೋಗಿದ್ದಾವೆ. ಟೌನ್ಶಿಪ್ ಯೋಜನೆ ಬಗ್ಗೆ ಕುಮಾರಸ್ವಾಮಿ ಅವ್ರ ಜೊತೆಗೆ ಚರ್ಚಿಸೋದಕ್ಕೆ ಸಿದ್ಧ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಜೂನ್ 26 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದ ನನ್ನ ಕಚೇರಿಗೆ ಬನ್ನಿ ಅಂತೇಳಿ ಅವರು ಆಹ್ವಾನಿಸಿದ್ದಾರೆ. ಮುಖ್ಯಮಂತ್ರಿಯವರ ಕಚೇರಿಗೆ ಬನ್ನಿ, ನಿಮ್ಮ ಜೊತೆಗೆ ಇನ್ನೂ ಒಂದು 5 ಜನರನ್ನು ಕರ್ಕೊಂಡು ಬನ್ನಿ, ನಿಮ್ಮ ಜೊತೆಗೆ ನಿಮ್ಮ ಪ್ರತಿನಿಧಿಗಳು ಕೂಡ ಬನ್ನಿ, ನಾವೆಲ್ಲ ಕುಳಿತು ಮಾತನಾಡೋಣ ಅಂಥೇಳಿ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಪತ್ರಕ್ಕೆ ಅವರೇನೋ ಒಂದು 5 ಸಾಲಿನಲ್ಲಿ ಪತ್ರ ಬರೆದಿದ್ರು, ಅದಕ್ಕೆ 5 ಪ್ಯಾರಾಗ್ರಾಫಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಆಹ್ವಾನ ಪತ್ರ ನನ್ನ ಕೈ ಸೇರಿದೆ, ತಮ್ಮ ಆಹ್ವಾನಕ್ಕೆ ಧನ್ಯವಾದಗಳು, ಚರ್ಚೆಗೆ ನಾನೂ ಕೂಡ ಸಿದ್ಧನಿದ್ದೇನೆ ಅಂತ ಹೇಳಿ ಈ ಪತ್ರದಲ್ಲಿ ಕುಮಾರಸ್ವಾಮಿ ಅವರು ಉಲ್ಲೇಖ ಮಾಡಿದ್ದಾರೆ. ಆದರೆ ನಾನು ವಿಧಾನಸೌಧ ಕಚೇರಿಗಿಂತ ಜನರ ಮುಂದೆ ಚರ್ಚಿಸೋಣ, ಬಿಡದಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಸಭೆ ನಡೆಸಿದರೆ ಉತ್ತಮ, ಬಿಡದಿ ಅಥವಾ ಬೈರಮಂಗಲದ ಸೂಕ್ತ ಸ್ಥಳದಲ್ಲಿ ಈ ಒಂದು ಚರ್ಚೆಯನ್ನು ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿಯವರು ತಾವು ಬರೆದಿರತಕ್ಕಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಬಿಡದಿಯಲ್ಲೇ ಸಾರ್ವಜನಿಕ ಸ್ಥಳದಲ್ಲಿ ಸಭೆ ನಡೆಸಿದರೆ ಉತ್ತಮ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಬಿಡದಿ ಅಥವಾ ಬೈರಮಂಗಲ ಇದಕ್ಕೆ ಸೂಕ್ತ ಜಾಗ ಅಂತ ಹೇಳಿದ್ದಾರೆ. ಮತ್ತು ನನಗೆ ಜೂನ್ 26ರಂದು ಪೂರ್ವ ನಿಗದಿತವಾದಂತಹ ಒಂದು ಕಾರ್ಯಕ್ರಮ ಇದೆ, ನೀವು ಬಿಡದಿಯಲ್ಲಿ ಎಲ್ಲಿ ಸಭೆ ಅಂತ ನೀವೇ ಸ್ಥಳವನ್ನು ನಿಗದಿ ಮಾಡ್ಕೊಳ್ಳಿ. ಜೂನ್ 26ರಂದು ನನಗೊಂದು ಪೂರ್ವ ನಿಗದಿತ ಕಾರ್ಯಕ್ರಮ ಇದೆ, 27ನೇ ತಾರೀಕಿಗೆ ನಾನು ಹೇಳಿದಂತಹ ಜಾಗದಲ್ಲಿ, ಅಂದರೆ ನೀವು ಆಯ್ಕೆ ನಿಮ್ಮದು, ಬಿಡದಿಯಲ್ಲಿ ಮಾಡ್ತಿರೋ ಬೈರಮಂಗಲದಲ್ಲಿ ಮಾಡ್ತಿರೋ ಅದು ಆಯ್ಕೆ ನಿಮ್ಮದು, ಅಲ್ಲೇ ಮಾಡಿ ಅಂತೇಳಿ ಕುಮಾರಸ್ವಾಮಿಯವರು ಮನವಿ ಮಾಡಿದರು. ಈಗ ಸ್ಥಳದ್ದು ಮತ್ತು ಡೇಟ್ ಇದ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಇವರು ಹೇಳಿರೋ ಡೇಟ್ಗೆ ಅವರು ಸಿಗ್ತಾ ಇಲ್ಲ, ಅವರು ಹೇಳಿದ ಡೇಟಿಗೆ ಇವರು ಬರ್ತಾ ಇಲ್ಲ, ಬರ್ತಾರ ಇಲ್ಲೋ ನೋಡಬೇಕಾಗಿದೆ. ಮತ್ತು ಇವರು ಹೇಳಿರುವ ಸ್ಥಳಕ್ಕೆ ಬರೋದಕ್ಕೆ ಅವರು ರೆಡಿ ಇಲ್ಲ. ಅಂದರೆ ಶಿವಕುಮಾರ್ ಅವರು ಹೇಳಿರುವ ಸ್ಥಳಕ್ಕೆ ಬರೋದಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಇಲ್ಲ, ಕುಮಾರಸ್ವಾಮಿ ಅವರು ಹೇಳಿರುವ ಸ್ಥಳಕ್ಕೆ ಶಿವಕುಮಾರ್ ಅವರು ಹೋಗ್ತಾರಾ, ಅಥವಾ ಇಬ್ಬರ ನಡುವೆ ಡೇಟ್ ಮತ್ತೆ ಅಡ್ಜಸ್ಟ್ ಆಗುತ್ತಾ ಅಥವಾ ಡೇಟ್ ಮತ್ತೆ ಕ್ಲಾಶ್ ಆಗುತ್ತಾ, ಇವೆಲ್ಲ ನೋಡಬೇಕಾಗಿದೆ. ಒಟ್ಟಿನಲ್ಲಿ ಇಬ್ಬರ ನಡುವೆ ಪತ್ರಗಳಂತೂ ಹರಿದಾಡಿದ್ದಾವೆ. ಕುಮಾರಸ್ವಾಮಿಯವರು ಸ್ವಲ್ಪ ಉದ್ದನೆಯ ಪತ್ರವನ್ನು ಬರೆದಿದ್ದಾರೆ, ಶಿವಕುಮಾರ್ ಒಂದು ಸಣ್ಣ ಶಾರ್ಟ್ ನೋಟಿಸ್ ರೀತಿಯಾದಂಥ ಒಂದು ಪತ್ರವನ್ನು ಮಾಡಿದ್ದಾರೆ. ಆದರೆ ಇವರು ಸ್ವಲ್ಪ ಪ್ಯಾರಾಗ್ರಾಫ್ಗಳಲ್ಲಿ ಅದನ್ನು ಬರೆದಿದ್ದಾರೆ, ಯಾವ ರೀತಿಯಾಗಿ ನಡಿಬೇಕು ಏನು ಎತ್ತ ಅಂತ ವಿವರಿಸಿದ್ದಾರೆ. ರಾಜಕೀಯ ಹಗ್ಗಜಗ್ಗಾಟದ ಮಧ್ಯೆ ಹೋರಾಟಗಳು ಕೂಡ ಜೋರಾಗ್ತಾ ಇವೆ. ಒಂದಷ್ಟು ರೈತರು ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಹಲವು ರೈತರು ಭೂಮಿ ಬಿಟ್ಕೊಟ್ಟು ಪರಿಹಾರವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಭೂಮಿ ಬಿಡೋದಕ್ಕೆ ಒಪ್ಪದ ರೈತರು ಹೋರಾಟ ಮಾಡ್ತಾರೆ ಇದ್ದಾರೆ. ಬಿಡದಿ ಟೌನ್ಶಿಪ್ ನಿರ್ಮಾಣ ವಿರೋಧಿಸಿ ರೈತ ಸಂಘದಿಂದ ಬೈರಮಂಗಲ ಚಲೋ ರ್ಯಾಲಿಯನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ಬಿಡದಿಯ BGS ವೃತ್ತದಿಂದ ಬೈರಮಂಗಲ ಗ್ರಾಮದವರೆಗೆ ನೂರಾರು ರೈತರು ಬೈಕ್ ರ್ಯಾಲಿಯನ್ನು ನಡೆಸಿದರು. ರೈತ ಮುಖಂಡ ಬಡಗಲಪುರ ನಾಗೇಂದ್ರ ಹಾಗೂ
ಅವರ ತಂಡದ ನೇತೃತ್ವದಲ್ಲಿ ಬೈಕ್ ರ್ಯಾಲಿಯನ್ನು ನಡೆಸಲಾಯಿತು. ಇದಾದ ಮೇಲೆ ರೈತ ಸಮಾವೇಶವನ್ನು ನಡೆಸಲಾಗಿದೆ. ಭೂಮಿ ಸ್ವಾಧೀನವನ್ನ ವಿರೋಧಿಸ್ತಾ ಇರುವಂತಹ ರೈತರಿಗೆ ಮೇಲ್ಕೋಟೆಯ ಶಾಸಕ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸ್ತಾ ಇರುವಂತಹ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ, ಯಾಕಂದ್ರೆ ಅವರು ಅಂತಿಮವಾಗಿ ಅವರು ರೈತ ಸಂಘದವರು, ಅವರು ಕೂಡ ಇವತ್ತು ಈ ಒಂದು ಭೂಮಿ ಸ್ವಾಧೀನಪಡಿಸುವ ಪ್ರಕ್ರಿಯೆಯ ವಿರುದ್ಧ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಇವ್ರಿಗೆಲ್ಲರಿಗೂ ದುಡ್ಡು ಒಂದೇ ಪರಿಹಾರ ಅಲ್ಲ. ನಾನು ಹೇಳ್ದಂಗೆ ಹಿಂದೆ ಎಲ್ಲ ಸಾಲ ಮಾಡ್ಕೊಂಡಿರೋಂಥವ್ರು ರೈತರು ಇಲ್ಲಿ ದುಡ್ಡು ಕೊಟ್ಬಿಟ್ರೆ ಅವ್ರ ನೆಲನೇ ಹೊಟ್ಟೋದ್ರೆ ಅವ್ರಿಗೆ ದುಡಿಮೆ ಮಾಡ್ಕೊಂಡು ಇರಕ್ಕೆ ಗೊತ್ತಿಲ್ಲ, ಯಾವ ರೀತಿ ಅದನ್ನ ನಿಭಾಯಿಸ್ಬೇಕು ಅನ್ನೋದನ್ನು ಅವ್ರಿಗೆ ರೈತರುಗಳಿಗೆ ಗೊತ್ತಿಲ್ಲ. ಅದನ್ನ ಅವ್ರಗಳಿಗೆ ಬಿಟ್ಕೊಟ್ಟು ಅದ ರೀತಿ ಯಾವ ರೀತಿ ಅದನ್ನ ಅವ್ರಿಗೆ ಜೀವನ ಯಾವ ತರ ಕಟ್ಕೊಂಡು ಹೋಗ್ತಾ ಇದ್ರು ಅದನ್ನ ಕಟ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕರ್ನಾಟಕದ ರೈತರು ಈ ಬಿಡದಿ ಹೋಬಳಿಯ ರೈತರ ಜೊತೆ ಇದ್ದೀವಿ ಅನ್ನೋದು ನಾವು ಸಂದೇಶವನ್ನ ಸರ್ಕಾರಕ್ಕೆ ತಿಳಿಸ್ತೀವಿ. ಸರ್ಕಾರ ರೈತರ ಒಂದು ಕೂಗಿಗೆ, ರೈತರ ಒತ್ತಾಯಕ್ಕೆ ಸ್ಪಂದಿಸದೆ ಹೋದ್ರೆ ಸರ್ಕಾರ ವಿರುದ್ಧ ದೊಡ್ಡ ಸಂಘಾತಾತ್ಮಕವಾದ ಹೋರಾಟವನ್ನು ರೂಪಿಸ್ತೀವಿ ಅನ್ನುವಂಥ ನಿರ್ಣಯನೂ ಕೂಡ ಕಂಡಿದ್ದೀವಿ. ಇನ್ನು ನೀಟ್ ಪರೀಕ್ಷೆ ನಿನ್ನೆ ದೇಶಾದ್ಯಂತ ಯಶಸ್ವಿಯಾಗಿ ಮುಗಿದಿದೆ. 5440 ಕೇಂದ್ರಗಳಲ್ಲಿ 20 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಮರುಪರೀಕ್ಷೆಯನ್ನು ಬರೆದಿದ್ದಾರೆ. ಆದರೆ ಹಲವು ರಾಜ್ಯಗಳಲ್ಲಿ ನೀಟ್ ಮರುಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಮಿಸ್ ಮಾಡಿಕೊಂಡಿದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ನೀಟ್ ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಮಿಸ್ ಮಾಡಿಕೊಂಡಿರುವಂತಹ ವಿದ್ಯಾರ್ಥಿಗಳ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ಈಗ ಶುರುವಾಗಿದೆ. ಬೆಂಗಳೂರಿನಲ್ಲಿ 3 ವಿದ್ಯಾರ್ಥಿನಿಯರು ನಿನ್ನೆ ನೀಟ್ ಪರೀಕ್ಷೆಯನ್ನು ಮಿಸ್ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಒಬ್ಬರು ಹಳೆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಬಂದು ಅವರು ಎಡವಟ್ಟು ಮಾಡ್ಕೊಂಡಿದ್ರು. ಇನ್ನೊಬ್ಬರು RT ನಗರದಿಂದ ಬರುವಾಗ ಟ್ರಾಫಿಕ್ ಜಾಮ್ಗೆ ಸಿಲುಕಿ ಲೇಟಾಗಿ ಬಂದರು. 3ನೇ ವಿದ್ಯಾರ್ಥಿನಿ ಮಾಗಡಿ ತಾಲೂಕಿನಿಂದ ಬಸ್ನಲ್ಲಿ ಬರುವಂಥದ್ದು ಲೇಟ್ ಆಯಿತು ಅಂತ ಕಾರಣ ಕೊಟ್ಟಿದ್ದಾರೆ. ಈ 3 ವಿದ್ಯಾರ್ಥಿನಿಯರು ಬರೀ 2 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಪರೀಕ್ಷಾ ಕೇಂದ್ರದ ಒಳಗೆ ಅವರನ್ನ ಬಿಡಲಿಲ್ಲ. ಎಷ್ಟೇ ಕಣ್ಣೀರಿಟ್ಟರು, ಗೋಳಾಡಿದ್ರು, ಅವಕಾಶವನ್ನು ಮಾಡಿಕೊಡಲಿಲ್ಲ. ಬೆಂಗಳೂರಿನ RC ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಈ ಮನಕಲುಕುವ ಘಟನೆ ನಡೆದಿತ್ತು. ಬೆಂಗಳೂರಿನಲ್ಲಿ ನೀಟ್ ಎಕ್ಸಾಮ್ ಮಿಸ್ ಮಾಡಿಕೊಂಡು ಕಣ್ಣೀರಿಟ್ಟ ವಿದ್ಯಾರ್ಥಿನಿಯರ ವಿಡಿಯೋ ದೇಶಾದ್ಯಂತ ವೈರಲ್ ಆಯಿತು. ಇದೇ ವೇಳೆ ನೀಟ್ ಎಕ್ಸಾಮ್ ಮಿಸ್ ಮಾಡಿಕೊಂಡಿದ್ದಕ್ಕೆ, ಟ್ರಾಫಿಕ್ ಜಾಮ್, ಬಸ್ ಮಿಸ್ ಆಗಿದ್ದಕ್ಕೆ ಕಾರಣ ಕಾಂಗ್ರೆಸ್ನವರ ಸಂಭ್ರಮಾಚರಣೆ ಅಂತ ಸಂಸದ ತೇಜಸ್ವಿ ಸೂರ್ಯ ಹಾಗೂ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇರವಾಗಿ ಆರೋಪ ಮಾಡಿದರು. ನಿನ್ನೆ ನೀಟ್ ಎಕ್ಸಾಮ್ ಟೈಮಲ್ಲಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರ ಪದಗ್ರಹಣವೂ ಕೂಡ ಕಾರ್ಯಕ್ರಮ ನಡೀತಿತ್ತು. ಈ ಕಾರ್ಯಕ್ರಮಕ್ಕೆ ಸರ್ಕಾರಿ ಬಸ್ಗಳನ್ನು ಬಳಸಿಕೊಂಡಿದ್ದರಿಂದಾಗಿ ಬಸ್ಗಳ ಸಂಖ್ಯೆ ಕಡಿಮೆ ಆಯಿತು. ಕಾರ್ಯಕ್ರಮದಿಂದ ಟ್ರಾಫಿಕ್ ಜಾಮ್ ಆಗಿ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಮಿಸ್ ಮಾಡಿಕೊಂಡ್ರು ಅಂತ ಆರೋಪವನ್ನು ಮಾಡಿದರು. ನಿನ್ನೆ ಎಲ್ರಿಗೂ ಗೊತ್ತಿದ ಮೇಲೆ ನಿನ್ನೆ ಪರೀಕ್ಷೆ ಇದೆ, ನೀಟ್ ಮರುಪರೀಕ್ಷೆ ನಡೀತಾ ಇದೆ, ಮಕ್ಕಳು ಬರ್ತಾ ಇದ್ದಾರೆ, ಇದೆಲ್ಲ ಗೊತ್ತಿದ ಮೇಲೂ ಕೂಡ ಇಷ್ಟು ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಜಾಮ್ಗಳು ಮಾಡಿ ಮಕ್ಕಳಿಗೆ ತೊಂದರೆ ಆಗೋ ರೀತಿ ಮಾಡುವಂಥದ್ದು ಎಷ್ಟು ಸೆನ್ಸಿಟಿವ್? ಇದು ಸರಿನಾ? ಈ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡುವಂಥ ಈ ಕಾಂಗ್ರೆಸ್ ಪಾರ್ಟಿ ಜ್ಞಾನ ಬೇಕಾಯಿತು, ಕಾಮನ್ ಸೆನ್ಸ್ ಬೇಕಾಯಿತು. ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಕ್ಕೆ ಮುಂಚೆ ನೀವೇನು ಮಾಡಿದ್ದೀರಾ? ಈ ಟ್ರಾಫಿಕ್ ಜಾಮಿಂದನೇ ಇಷ್ಟು ಅನಾಹುತ ಆಗಿದೆ ಅಂತ ಎಲ್ಲ ಪೇರೆಂಟ್ಸು ಹೇಳ್ತಾ ಇದ್ದಾರೆ. ನೀವು ಒಂದು 2 ಗಂಟೆ ಮುಂದೆ ಹಾಕ್ಕೊಂಡಿದ್ದೀರ ಕಾರ್ಯಕ್ರಮನ, ಏನು ಆಗ್ತಾನೆ ಇರಲಿಲ್ಲ. ಅದರಿಂದ ಇದಕ್ಕೆ ನೇರ ಕಾರಣ ಕಾಂಗ್ರೆಸ್ ಪಾರ್ಟಿನೇ. ಬಿಜೆಪಿ ನಾಯಕರು ಕಾಂಗ್ರೆಸ್ನವರಿಂದಾಗಲೇ ಮಕ್ಕಳು ನೀಟ್ ಎಕ್ಸಾಮನ್ನು ಮಿಸ್ ಮಾಡ್ಕೊಂಡಿದ್ರು ಅನ್ನುವಂಥ ಆರೋಪವನ್ನು ಮಾಡಿದರೆ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ನಮ್ಮಿಂದ ಯಾವುದೇ ಸಮಸ್ಯೆ ಆಗಿಲ್ಲ, ಒಂದು ವೇಳೆ ಸಮಸ್ಯೆ ಆಗಿದ್ದರೆ ವಿಷಾದ ವ್ಯಕ್ತಪಡಿಸ್ತೀವಿ, ಬಿಜೆಪಿಯವರು ಸುಮ್ಮನೆ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಬಿಜೆಪಿ ಅವರ ಹತ್ರ ಏನು ಪಾಠ ಕಲಿಯೋದಿಲ್ಲ. ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಪರವಾಗಿದ್ರೆ ಫಸ್ಟ್ ಕ್ಷಮೆ ಕೇಳಲಿ. 22 ಲಕ್ಷ ಜನರಿಗೆ ಮೋಸ ಮಾಡಿದ್ರಲ್ಲ ಕಳೆದ 10 ವರ್ಷದಲ್ಲಿ 90 ಪೇಪರ್ ಲೀಕ್ ಆಗಿದೆ. ನೋಡಿ, ಇವರಿಗೆ ಸಾಮಾನ್ಯ ಪ್ರಜ್ಞೆ ಇದ್ರೆ ಮಾತಾಡಬಹುದು. ಇವ್ರೆ ಈ ಖಾಲಿ ಟ್ರಂಕ್ಗಳ ಜೊತೆ ಏನಂತ ಮಾತಾಡೋದು? ನೀಟ್ ಪರೀಕ್ಷೆ ಸೋರಿಕೆಯಿಂದ ಲಕ್ಷಾಂತರ ಜನ, ಸುಮಾರು 1,40,00,000 ಜನ ಭವಿಷ್ಯ ಕೂಡ ಅನಿಶ್ಚಿತೆಯಿಂದ ತುಂಬೋಗಿತ್ತು. ದೇಶದಲ್ಲಿ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡ್ರು. ಯಾರಿಗಾದ್ರೂ ಪ್ರಧಾನಮಂತ್ರಿಗಳಾಗಲಿ ಅಥವಾ ಧರ್ಮೇಂದ್ರ ಪ್ರಧಾನ್ ಅವರು ಹೋಗಿ ಆ ಮಕ್ಕಳ ಸ್ಥಿತಿ, ಅವರ ಕುಟುಂಬದ ಸ್ಥಿತಿ ಏನು ಅಂತ ನೋಡಿದಾರ ಅನ್ನೋದು ನಾನು ಕೇಳಲಿಕ್ಕೆ ಇಚ್ಛೆ ಬಿಡ್ತೇನೆ. ಇನ್ನು ನೀಟ್ ವಂಚಿತರ ವಿಷಯದಲ್ಲಿ ರಾಜ್ಯದಲ್ಲಿ ಈ ರೀತಿಯಾದಂಥ ರಾಜಕೀಯವೇನೋ ನಡೀತಾ ಇದೆ. ಆದರೆ ಹೀಗೆ ಎಕ್ಸಾಮನ್ನು ಮಕ್ಕಳು ಮಿಸ್ ಮಾಡ್ಕೊಂಡಿದ್ದು ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ.
ನೀಟ್ ಎಕ್ಸಾಮ್ಗೆ ಲೇಟಾಗಿ ಬಂದವರನ್ನು ಸಿಬ್ಬಂದಿ ಒಳಗೆ ಬಿಡಲಿಲ್ಲ, ಕೈ ಮುಗಿದ್ರು, ಕಣ್ಣೀರು ಹಾಕಿದ್ರು. ಅಧಿಕಾರಿಗಳು ರೂಲ್ಸ್ ಅಂತ ಕಾರಣ ಕೊಟ್ಟು ಅವರನ್ನು ವಾಪಸ್ ಕಳಿಸಿದ್ದಾರೆ. ಇದರಿಂದ ಬೇಸತ್ತ ತಂದೆ ಕಬ್ಬಿಣದ ಗೇಟ್ಗೆ ತಲೆಯಲ್ಲಿ ಗುದ್ಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಅಷ್ಟು ನೋವನ್ನು ಹೊರಹಾಕಿದ್ದಾರೆ. ಅಪ್ಪ ಮಗಳು ಎಷ್ಟೇ ಗೋಳಾಡಿದರೂ ಎಕ್ಸಾಮ್ ಹಾಲ್ಗೆ ಅವರಿಗೆ ಎಂಟ್ರಿ ಸಿಗಲಿಲ್ಲ. ಅಪ್ಪನ ಮೇಲೆ ಮಗಳು ಬಿದ್ದು ಆ ರಸ್ತೆಯಲ್ಲಿ ಹೊರಳಾಡಿರುವಂತೂ ಕೂಡ ನಡೆದಿದೆ. ಇನ್ನು 5 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ವಿದ್ಯಾರ್ಥಿನಿಯನ್ನು ಒಳಗೆ ಬಿಡಲಿಲ್ಲ. ಕೊನೆಗೆ ಮಗಳ ಜೊತೆಗೆ ಬಂದಿದ್ದ ಅಪ್ಪ ಕಣ್ಣೀರಿಟ್ಟರು, ಪೊಲೀಸರ ಕಾಲಿಗೆ ಬಿದ್ದರು. ಗೂಗಲ್ ಮ್ಯಾಪ್ ಲೊಕೇಶನ್ ತಪ್ಪಾಗಿ ನಮಗೆ ಸಮಸ್ಯೆ ಆಯಿತು ಅಂತ ಕೈ ಮುಗಿದ್ರು. ಆದರೆ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ಆಗೋದಿಲ್ಲ ಅಂತೇಳಿ ಅಧಿಕಾರಿಗಳು ಅವಕಾಶವನ್ನೇ ಕೊಡಲಿಲ್ಲ. ಹಾಗಾಗಿ ಈ ಘಟನೆ ನಡೆದಿದ್ದು ತೆಲಂಗಾಣದ ಮೇಡ್ಚಲ್ ಜಿಲ್ಲೆಯ ಅಂಕಿರೆಡ್ಡಿಪಲ್ಲಿಯಲ್ಲಿ. ಇದು ತೆಲಂಗಾಣದಲ್ಲಿ ನಡೆದಂತಹ ಘಟನೆ. ಇನ್ನೊಂದು ಕೂಡ ಈ ತಾಯಿ ಇಲ್ಲಿ ಹೇಗೆ ಸೆಕ್ಯೂರಿಟಿಗಳ ಕಾಲಿಗೆ ಬಿದ್ದು ಕೇಳ್ಕೊಳ್ತಾ ಇದ್ದಾರೆ. ಈ 1 ನಿಮಿಷ ಲೇಟ್ ಆಗಿದ್ದಕ್ಕೆ ಇವರ ಮಗಳು ನೀಟ್ ಎಕ್ಸಾಮ್ ಅನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ವರ್ಷವಿಡೀ ಓದಿದ್ರು, ಕೇವಲ ಒಂದೇ 1 ನಿಮಿಷ ಕಾರಣಕ್ಕಾಗಿ ನೀಟ್ ಪರೀಕ್ಷೆನ ಮಿಸ್ ಮಾಡ್ಕೊಂಡಿದ್ದಾರೆ. ಅವರು ಅಲ್ಲಿ ಕಣ್ಣೀರು ಹಾಕಿದ್ದಾರೆ. ಹೀಗೆ ಹೇಳ್ತಾ ಹೋದರೆ 108 ಕಣ್ಣೀರ ಕಥೆಗಳಿವೆ. ವಿದ್ಯಾರ್ಥಿಗಳ ತಪ್ಪು, ಪೋಷಕರ ತಪ್ಪು ಗೊತ್ತಿಲ್ಲ. ಆದರೆ ಜೀವನದಲ್ಲಿ 1 ನಿಮಿಷನೂ ಕೂಡ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ ನೀಟ್ ಎಕ್ಸಾಮ್ ಒಂದು ಬೆಸ್ಟ್ ಎಕ್ಸಾಂಪಲ್. ಕತಾರ್ ದೇಶದಲ್ಲಿ 10ಕ್ಕೂ ಹೆಚ್ಚು ಭಾರತೀಯರು ಸಜೀವ ದಹನವಾಗಿದ್ದಾರೆ. ಕತಾರ್ ದೇಶದ ಅತಿದೊಡ್ಡ ಅನಿಲ ಸ್ಥಾವರದಲ್ಲಿ ಭಾರೀ ಸ್ಫೋಟವೊಂದು ಸಂಭವಿಸಿದೆ. ಈ ಸ್ಫೋಟದಲ್ಲಿ ಭಾರತ ಮತ್ತು ಪಾಕಿಸ್ತಾನದ 15 ಜನ ಸಾವಿಗೀಡಾಗಿದ್ದಾರೆ. ದುರಂತದಲ್ಲಿ 66 ಜನರು ಗಾಯಗೊಂಡಿದ್ದಾರೆ. ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿರುವ ಬರ್ಜಾನ್ ಅನಿಲ ಪೂರೈಕೆ ಕೇಂದ್ರ ಇದು. ಇದೇ ಸ್ಥಾವರದ ಮೇಲೆ ಇರಾನ್ 1 ತಿಂಗಳ ಹಿಂದೆ ಅಷ್ಟೇ ಡ್ರೋನ್ ದಾಳಿಯನ್ನು ಕೂಡ ನಡೆಸಿತ್ತು. ಅದಾದಮೇಲೆ ರಿಪೇರಿ ಮಾಡಿ ಮತ್ತೆ ಕತಾರ್ ಸರ್ಕಾರ ಕೆಲಸವನ್ನು ಶುರು ಮಾಡಿತ್ತು. ಇದೇ ಅನಿಲ ಸ್ಥಾವರದಲ್ಲಿ ಇವತ್ತು ಸ್ಫೋಟ ಸಂಭವಿಸಿದೆ. ಯಾವುದೇ ಬಾಂಬ್ ದಾಳಿಯಿಂದ ದುರಂತ ಆಗಿಲ್ಲ ಅಂತೇಳಿ ಕತಾರ್ನ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ತಾಂತ್ರಿಕ ದೋಷದಿಂದ ಅಥವಾ ಶಾರ್ಟ್ ಸರ್ಕ್ಯೂಟ್ನಿಂದ ಈ ದುರಂತ ಸಂಭವಿಸಿದೆ ಅಂತ ಹೇಳಿದ್ದಾರೆ ಮತ್ತು ಇದರ ಬಗ್ಗೆ ತನಿಖೆ ನಡೆಸುವ ಭರವಸೆಯನ್ನು ಕೊಟ್ಟಿದ್ದಾರೆ. Unfortunately, I find myself today having to do something I have always hoped will never happen, and that is to announce the tragic loss of 13 lives of our people who hold Indian and Pakistani nationalities. 66 people have been reported injured and are receiving medical treatment, none of whom are in life-threatening condition. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ತೆಗೆದುಕೊಳ್ತಾನೇ ಇದ್ದಾರೆ. ಬೆಂಗಳೂರಿನಲ್ಲಿ ಹದಗೆಟ್ಟ ಫುಟ್ಪಾತ್ಗಳ ಬಗ್ಗೆ ಸಭೆಯಲ್ಲಿ ಕೃಷ್ಣ ಬೈರೇಗೌಡ ಗೌರವವಾಗಿದ್ದರು. 100 ಕೋಟಿ ಕೇವಲ ಫುಟ್ಪಾತ್ಗೆದ್ದು ಖರ್ಚು ಮಾಡ್ತಾರೆ, ಆದರೆ ಅದನ್ನು ವೈಜ್ಞಾನಿಕವಾಗಿ ಮಾಡೋದಿಲ್ಲ ಅಂತ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮುಂದಿನ 6 ತಿಂಗಳ ಒಳಗೆ ಎಲ್ಲ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಸಚಿವ ಕೃಷ್ಣ ಬೈರೇಗೌಡ ಸೂಚನೆ ನೀಡಿದ್ದಾರೆ. ವೈಟ್ ಟಾಪಿಂಗ್ನಿಂದ ಟ್ರಾಫಿಕ್ ಜಾಮ್ ಆಗಿ ಜನರಿಗೆ ಕಿರಿಕಿರಿ ಆಗ್ತಾ ಇದೆ. ಅಲ್ಲದೆ ವೈಟ್ ಟಾಪಿಂಗ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಉಪಯೋಗವಿದೆ ಅಂತ ಕೃಷ್ಣ ಬೈರೇಗೌಡ ಹೇಳಿದರು. ಮಾವು ಬೆಳೆಗೆ ಬೆಂಬಲ ಬೆಲೆಗೆ ಆಗ್ರಹಿಸಿ ಮಾವು ಬೆಳೆಗಾರರು ಕೋಲಾರ ಜಿಲ್ಲೆ ಬಂದ್ಗೆ ಕರೆ ನೀಡಿದ್ರು. ಪ್ರತಿಭಟನೆಯ ಬೆನ್ನಲ್ಲೇ ರಾಜ್ಯ ಸರ್ಕಾರ ಪ್ರತಿ ಕೆಜಿ ಮಾವಿಗೆ ₹4.37 ಬೆಂಬಲ ಬೆಲೆ ಘೋಷಣೆ ಮಾಡಿದೆ. ಕೇಂದ್ರ ಸರ್ಕಾರವು ಕೂಡ ಬೆಂಬಲ ಬೆಲೆ ಹೆಚ್ಚಿಸಿದ್ದು, ನಾಳೆಯಿಂದ ಬೆಂಬಲ ಬೆಲೆ ಸಹಿತ ಮಾವು ಖರೀದಿಗೆ ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ. ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಎಂಇಎಸ್ ಮತ್ತೆ ವಿರೋಧ ವ್ಯಕ್ತಪಡಿಸಿದೆ. ಮರಾಠಿ ನಾಮಫಲಕಕ್ಕೆ ಅವಕಾಶ ನೀಡಬೇಕು ಅಂತ ಎಂಇಎಸ್ ಆಗ್ರಹಿಸಿದೆ. ಎಂಇಎಸ್ ಪುಂಡಾಟಿಕೆ ಖಂಡಿಸಿ ಕರವೇ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದರು. ಕನ್ನಡದಲ್ಲಿ ರೈಲ್ವೆ ಪರೀಕ್ಷೆ ಬರೆಯಲು ಮತ್ತೆ ನಿರಾಕರಿಸಲಾಗಿದೆ. ಜೂನ್ 25ರಂದು ರೈಲ್ವೆ ವಲಯದ ಮುಂಬಡ್ತಿ ಹುದ್ದೆಗಳಿಗೆ ಪರೀಕ್ಷೆ ನಡೆಯಲಿದೆ. ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಮಾತ್ರ ಪರೀಕ್ಷೆಗೆ ಅವಕಾಶ ನೀಡಲಾಗಿದೆ. ನೈಋತ್ಯ ರೈಲ್ವೆ ಕ್ರಮಕ್ಕೆ ಕರವೇ ನಾರಾಯಣಗೌಡ ಬಣ ಕಿಡಿಕಾರಿದೆ. ವಿದ್ಯುತ್ ಇಲಾಖೆ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದೆ. ಚಿತ್ರದುರ್ಗದಲ್ಲೂ ಕೂಡ ವಿದ್ಯುತ್ ಖಾಸಗೀಕರಣಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧದ ಕೋಮು ದ್ವೇಷ ಪ್ರಕರಣದ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು. ಮೊಬೈಲ್ ಸಂಭಾಷಣೆ ಬಹಿರಂಗಪಡಿಸಿದ್ದಾರೆ ಅಂತ ತಿಮರೋಡಿ ಪರ ವಕೀಲೆ ವಾದ ಮಂಡಿಸಿದರು. ವಾದ ಆಲಿಸಿರುವ ಕೋರ್ಟ್ ತಿಮರೋಡಿ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ನಿರ್ದೇಶನವನ್ನು ನೀಡಿದೆ.
ಪಾಕಿಸ್ತಾನದ ಉಗ್ರ ರಾಣಾಬಾಯಿ ಜೊತೆಗೆ ತುಮಕೂರು ದಾವಣಗೆರೆಯಲ್ಲಿ ಶಂಕಿತರ ಸಂಪರ್ಕ ಖಚಿತವಾಗಿದೆ. ಪೊಲೀಸರ ಮುಂದೆ ಶಂಕಿತ ಅಲ್ಲಾ ಭಕ್ಷ ಸ್ಫೋಟಕ ವಿಚಾರ ಬಾಯ್ಬಿಟ್ಟಿದ್ದಾನೆ. ಪುಣೆ ಮೂಲದ ಹಿಂದೂ ಸಂಘಟನೆಯ ಸಾಗರ್ ಎಂಬಾತನನ್ನ ಕೊಲೆ ಮಾಡೋದಕ್ಕೆ ಸ್ಕೆಚ್ ಹಾಕಿಕೊಂಡಿದ್ವಿ ಅಂತ ಹೇಳಿದ್ದಾರೆ. 2026ನೇ ಸಾಲಿನ ಪದ್ಮಶ್ರೀ ಪುರಸ್ಕೃತ ಮಂಡ್ಯದ ಅಂಕೇಗೌಡರ ಕನಸಿಗೆ ಸಿಎಂ ಡಿಕೆ ಶಿವಕುಮಾರ್ ಉಡುಗೊರೆ ನೀಡಿದ್ದಾರೆ. ಅಂಕೇಗೌಡರು ಸಂಗ್ರಹಿಸಿರುವ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ರಕ್ಷಣೆ ಹಾಗೂ ಹೈಟೆಕ್ ಗ್ರಂಥಾಲಯ ನಿರ್ಮಾಣಕ್ಕಾಗಿ ಸರ್ಕಾರದ ವತಿಯಿಂದ 5 ಕೋಟಿ ರೂಪಾಯಿ ಅನುದಾನ ಮತ್ತು 2 ಎಕರೆ ಜಮೀನು ನೀಡಲು ಆದೇಶ ಹೊರಡಿಸಿದ್ದಾರೆ. ಪೊಲೀಸರಿಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಐಪಿಎಲ್ ಟಿಕೆಟ್ ರೀಸೇಲ್ ಮಾಡಿ ಲಾಭ ಮಾಡಿಕೊಂಡ ಪ್ರಕರಣದಲ್ಲಿ ಆರೋಪಿ ಶ್ರೀನಿಧಿ ಎಂಬಾತನ ವಿರುದ್ಧ ದಾಖಲಾಗಿದ್ದ ಕೇಸ್ಗೆ ಹೈಕೋರ್ಟ್ ತಡೆ ನೀಡಿದೆ. ಮರ್ಡರ್ ಕೇಸ್ಗಳ ತನಿಖೆ ಬಾಕಿ ಇದ್ರೆ ಐಪಿಎಲ್ ಟಿಕೆಟ್ ರೀಸೇಲ್ ತನಿಖೆ ನಡೆಸ್ತೀರಾ ಅಂತ ಪ್ರಶ್ನಿಸಿದೆ. ನೀಟ್ ಯುಜಿ ಮರುಪರೀಕ್ಷೆ 2026ರ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಟೆಲಿಗ್ರಾಮ್ ಮೇಲೆ ಹೇರಿದ ನಿಷೇಧವನ್ನು ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಹಿಂಪಡೆದಿದೆ. ಮೆಸೇಜಿಂಗ್, ಎಡಿಟಿಂಗ್ ಮೇಲಿನ ನಿರ್ಬಂಧವನ್ನು ಜೂನ್ 30ರವರೆಗೆ ಮುಂದುವರಿಸಲು ಸರ್ಕಾರ ಆದೇಶಿಸಿದೆ. ಮುಂಬೈನ ಬದಲಾಪುರದ ಮುಂಬೈ ವಡೋದರಾ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ. ಕಾರಿನ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ 2 ಸಾವಿಗೀಡಾಗಿದ್ದಾರೆ. ಹುಟ್ಟುಹಬ್ಬದ ಆಚರಣೆಯ ನಂತರ ಸ್ನೇಹಿತರೊಂದಿಗೆ ವೇಗವಾಗಿ ಕಾರು ಚಲಾಯಿಸಿಕೊಂಡು ಹೋಗಿದ್ದೇ ಈ ದುರಂತಕ್ಕೆ ಕಾರಣ. ತೃಣಮೂಲ ಕಾಂಗ್ರೆಸ್ ಪಕ್ಷದ ಮೇಲಿನ ಹಿಡಿತಕ್ಕಾಗಿ ನಡೆಯುತ್ತಿರುವ ಹೋರಾಟ ತೀವ್ರಗೊಂಡಿದೆ. ಟಿಎಂಸಿ ಬಂಡಾಯ ಬಣದ ಹಿರಿಯ ಶಾಸಕ ಅರೂಪ್ ರಾಯ್ ಅವರನ್ನು ತೃಣಮೂಲ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ವಿರೋಧ ಪಕ್ಷದ ನಾಯಕ ಋತುಬ್ರತ ಬ್ಯಾನರ್ಜಿ ನೇತೃತ್ವದ ಬಂಡಾಯ ಬಣವು ವಿಶೇಷ ಸಭೆ ಮಾಡಿ ಈ ಆಯ್ಕೆಯನ್ನು ಮಾಡಿಕೊಂಡಿದೆ. ಉದ್ಧವ್ ಠಾಕ್ರೆ ಬಣದ ಶಿವಸೇನೆಯ 6 ಬಂಡಾಯ ಸಂಸದರು ಏಕನಾಥ್ ಶಿಂಧೆ ಬಣ ಸೇರಿದ್ದಾರೆ. ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಏಕನಾಥ್ ಶಿಂಧೆ ಸಂಸದರನ್ನ ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ಮಾತನಾಡಿದ ಏಕನಾಥ್ ಶಿಂಧೆ 6 ಹುಲಿಗಳು ಇಂದು ನೈಜ ಶಿವಸೇನೆಯನ್ನ ಸೇರಿಕೊಂಡಿವೆ ಅಂತ ಹೇಳಿದರು. ರಾಜಕೀಯ ಆರ್ಥಿಕ ಬಿಕ್ಕಟ್ಟು, ಸ್ವಪಕ್ಷದೊಳಗಿನ ಭಾರೀ ಒತ್ತಡಕ್ಕೆ ಮಣಿದ ಬ್ರಿಟನ್ ಪ್ರಧಾನಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕೀರ್ ಸ್ಟಾರ್ಮರ್ ಜುಲೈ 2024ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಲೇಬರ್ ಪಕ್ಷವನ್ನು ಭರ್ಜರಿ ಗೆಲುವಿನತ್ತ ಸ್ಟಾರ್ಮರ್ ಅವರು ಮುನ್ನಡೆಸಿದ್ರು. ಆದರೆ 2 ವರ್ಷದಲ್ಲೇ ಅಧಿಕಾರದಿಂದ ಕೆಳಗಿಳಿದಿದ್ದರಿಂದಾಗಿ ಬ್ರಿಟನ್ ರಾಜಕೀಯದಲ್ಲಿ ನಾಟಕೀಯ ತಿರುವು ಪಡ್ಕೊಂಡಿದೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಎಬೋಲಾ ವೈರಸ್ ಅಟ್ಟಹಾಸ ಮುಂದುವರೆದಿದೆ. 956ರಷ್ಟಿದ್ದ ಎಬೋಲಾ ಪೀಡಿತರ ಸಂಖ್ಯೆ 1000ದ ಗಡಿಯನ್ನು ದಾಟಿದೆ. 250ಕ್ಕೂ ಹೆಚ್ಚು ಜನರ ಸಾವಾಗಿದ್ದು ಕೇವಲ 24 ಗಂಟೆಯಲ್ಲಿ 40ಕ್ಕೂ ಹೆಚ್ಚು ಹೊಸ ಪ್ರಕರಣಗಳು ಪತ್ತೆಯಾಗಿವೆ. ಇರಾನ್ನಲ್ಲಿ ಹಿಜಾಬ್ ಇಲ್ಲದೆ ಪ್ರದರ್ಶನ ನೀಡಿದ್ದಕ್ಕಾಗಿ ಗಾಯಕಿಯೊಬ್ಬರಿಗೆ 74 ಚಡಿಯೇಟು ಶಿಕ್ಷೆ ವಿಧಿಸಲಾಗಿದೆ. 29 ವರ್ಷದ ಪರಸ್ತು ಅಹಮದಿ ಲೈವ್ ಸ್ಟ್ರೀಮ್ ಪ್ರದರ್ಶನ ನೀಡಿದ್ದಕ್ಕಾಗಿ ಶಿಕ್ಷೆ ವಿಧಿಸಲಾಗಿದೆ.